ಅಣ್ಣಾ ಸಾಹೇಬ್ ಜೊಲ್ಲೆ, ಬೆಳಗಾವಿ ಜಗದೀಶ್ ಶೆಟ್ಟರ್, ಬಾಗಲಕೋಟೆ ಪಿಸಿ ಗದ್ದಿಗೌಡರ್, ವಿಜಯಪುರದಲ್ಲಿ ರಮೇಶ್ ಜಿಗಜಿಣಗಿ, ಕಲಬುರಗಿ ರಾಧಾಕೃಷ್ಣ ದೊಡ್ಡಮನಿ, ರಾಯಚೂರಿನಲ್ಲಿ ರಾಜಾ ಅಮರೇಶ್ವರ್ ನಾಯಕ್, ಬೀದರ್ನಲ್ಲಿ ಸಾಗರ್ ಖಂಡ್ರೆ, ಕೊಪ್ಪಳದಲ್ಲಿ ಡಾಕ್ಟರ್ ಬಸವರಾಜ್ ಕ್ಯಾವತ್ತೂರ್, ಬಳ್ಳಾರಿಯಲ್ಲಿ ಶ್ರೀರಾಮುಲು, ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ, ಧಾರವಾಡ ಪ್ರಹ್ಲಾದ್ ಜೋಶಿ, ಉತ್ತರ ಕನ್ನಡ ವಿಶ್ವೇಶ್ವರ ಹೆಗಡೆ ಕಾಗೇರಿ, ದಾವಣಗೆರೆ ಗಾಯತ್ರಿ ಸಿದ್ದೇಶ್ವರ್, ಶಿವಮೊಗ್ಗ ಬಿವೈ ರಾಘವೇಂದ್ರ, ಉಡುಪಿ ಚಿಕ್ಕಮಗಳೂರು ಕೋಟ ಶ್ರೀನಿವಾಸ್ ಪೂಜಾರಿ, ಹಾಸನ ಪ್ರಜ್ವಲ್ ರೇವಣ್ಣ, ದಕ್ಷಿಣ ಕನ್ನಡ ಬ್ರಿಜೇಶ್ ಚೌಟ, ಚಿತ್ರದುರ್ಗ ಬಿಎನ್ ಚಂದ್ರಪ್ಪ, ತುಮಕೂರು ಮುದ್ದಹನುಮೇಗೌಡ, ಮಂಡ್ಯ ಎಚ್ಡಿ ಕುಮಾರಸ್ವಾಮಿ, ಮೈಸೂರು ಯದುವೀರ್ ಒಡೆಯರ್, ಚಾಮರಾಜನಗರ ಸುನಿಲ್ ಬೋಸ್, ಬೆಂಗಳೂರು ಗ್ರಾಮಾಂತರ ಡಿಕೆ ಸುರೇಶ್, ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ, ಬೆಂಗಳೂರು ಸೆಂಟ್ರಲ್ನಲ್ಲಿ ಪಿಸಿ ಮೋಹನ್, ಬೆಂಗಳೂರು ದಕ್ಷಿಣ ತೇಜಸ್ವಿ ಸೂರ್ಯ, ಚಿಕ್ಕಬಳ್ಳಾಪುರ ಡಾಕ್ಟರ್ ಕೆ ಸುಧಾಕರ್, ಕೋಲಾರದಲ್ಲಿ ಮಲ್ಲೇಶ್ ಬಾಬು ಗೆಲುವು ಸಾಧಿಸಲಿದ್ದಾರೆ ಎನ್ನುತ್ತಿದೆ ಸಮೀಕ್ಷೆ. ಎಕ್ಸಿಟ್ ಪೋಲ್ ನಂಬಲ್ಲ, ಡಬಲ್ ಡಿಜಿಟ್ ದಾಟುತ್ತೇವೆ. ಇನ್ನು ಎಕ್ಸಿಟ್ ಪೋಲ್ ಕುರಿತು ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನಾವು ಎಕ್ಸಿಟ್ ಪೋಲ್ ನಂಬಲ್ಲ ಎಂದಿದ್ದಾರೆ. ನೋಡಿ, ಆಗ್ಲೇ ಹೇಳ್ತಾ ಇದ್ವಿ, ಕರ್ನಾಟಕದ ಮಟ್ಟಿಗೆ 28 ಕ್ಷೇತ್ರಗಳ ಪೈಕಿ ಯಾರು ಅತಿ ಹೆಚ್ಚಿನ ಸ್ಥಾನ ಗೆಲ್ಲಬಹುದು ಅಂತ. ಚುನಾವಣೋತ್ತರ ಸಮೀಕ್ಷೆಯ ಫಲಿತಾಂಶ ಏನಾಗಿರುತ್ತೆ, ಏನ್ ಆಗಿತ್ತು ಅನ್ನೋದರ ರಿಸಲ್ಟ್ ಅನ್ನ ಕ್ವಿಕ್ ಆಗಿ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ಕೂಡ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಪಿ ಮಾರ್ಕ್ ನಡೆಸಿರುವ ಸಮೀಕ್ಷೆಯ ಫಲಿತಾಂಶ ಏನಾಗಿತ್ತು, ಕರ್ನಾಟಕದ ಮಟ್ಟಿಗೆ ಯಾವ ಪಕ್ಷಕ್ಕೆ ಅತಿ ಹೆಚ್ಚಿನ ಸ್ಥಾನ ನೀಡಲಾಗಿದೆ ಅನ್ನುವಂತಹ ವಿಚಾರವನ್ನು ಕೂಡ ಗಮನಿಸೋಣ. ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಿದೆ. ಅದರಲ್ಲಿ ಬಿಜೆಪಿ 22 ಸ್ಥಾನಗಳನ್ನ ಈ ಬಾರಿ ಗೆಲ್ಲಬಹುದು ಅನ್ನುವಂತಹ ನಿರೀಕ್ಷೆ. ಸೊ ಈ 2019ರ ರಿಸಲ್ಟ್ ಅನ್ನ ಗಮನಿಸಿದ್ರೆ 27 ಸಂಸದರನ್ನ ಹೊಂದಿತ್ತು ಬಿಜೆಪಿ ಪಾಳಿಯ. ಅದರಲ್ಲಿ ಸ್ವಲ್ಪ ಲೆಸ್ ಆಗುವಂತಹ ಸಾಧ್ಯತೆಗಳಿದೆ ಅಂತ. ಅಲ್ಲಿಗೆ ಕಾಂಗ್ರೆಸ್ ಪಾಳಿಯ 6 ಸ್ಥಾನಗಳನ್ನ ಈ ಬಾರಿ ಗೆಲ್ಲಬಹುದು ಅಂತ ಪಿ ಮಾರ್ಕ್ ಚುನಾವಣೋತ್ತರ ಸಮೀಕ್ಷೆಯ ಫಲಿತಾಂಶ ಈ ರೀತಿಯಾಗಿ ನಮಗೆ ಕಾಣಿಸ್ತಾ ಇದೆ. ನೋಡಿ, ಗಮನಿಸ್ತಾ ಇದ್ದೀರಿ, ಪಿ ಮಾರ್ಕ್ ಬಿಜೆಪಿಗೆ 22, ಕಾಂಗ್ರೆಸ್ಗೆ 6, ಇತರೆ ಯಾರು ಕೂಡ ಖಾತೆಯನ್ನ ತೆರೆಯೋದಿಲ್ಲ ಅನ್ನುವಂತಹ ಸಮೀಕ್ಷೆಯನ್ನ ನುಡಿದಿದೆ. ಇನ್ನು ಮ್ಯಾಟ್ರಿಸ್ ನ ಪ್ರಕಾರ ಮ್ಯಾಟ್ರಿಸ್ ಯಾವ ರೀತಿ ಭವಿಷ್ಯವನ್ನ ನುಡಿದಿದೆ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಅನ್ನೋದನ್ನ ಗಮನಿಸೋಣ. ನೋಡಿ, ನಿಜಕ್ಕೂ ಕುತೂಹಲ ಅಂತೂ ಮನೆ ಮಾಡಿದೆ. ಇಲ್ಲಿ ಪ್ರಮುಖವಾಗಿ ಮ್ಯಾಟ್ರಿಸ್ ನ ಪ್ರಕಾರ ಯಾರು ಎಷ್ಟು ಕ್ಷೇತ್ರಗಳನ್ನ ಗೆಲ್ತಾರೆ ನೋಡಿ. ಅಟ್ಲೀಸ್ಟ್ ಮ್ಯಾಟ್ರಿಸ್ ಪಿ ಮಾರ್ಕ್ ಎರಡೂ ಸಮೀಕ್ಷೆಗಳ ಮಧ್ಯೆ ಎಷ್ಟು ವ್ಯತ್ಯಾಸ ಇದೆ ಅಂತಂದ್ರೆ, ಕಾಂಗ್ರೆಸ್ 5ರಿಂದ 8 ಕ್ಷೇತ್ರಗಳನ್ನು ಗೆಲ್ಲಬಹುದು ಅನ್ನುವಂತಹ ಮಾತನ್ನು ಮ್ಯಾಟ್ರಿಸ್ ಹೇಳ್ತಾ ಇದೆ. ಅಲ್ಲಿ 6 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅಂತ ಪಿ ಮಾರ್ಕ್ ಹೇಳಿದೆ. ಸೊ ಇಲ್ಲಿ ಪ್ರಮುಖವಾಗಿ 23ರಿಂದ 24 ಅಥವಾ 26 ಕ್ಷೇತ್ರಗಳವರೆಗೂ ಗೆಲ್ಲಬಹುದು ಅನ್ನುವಂತಹ ಎಕ್ಸಿಟ್ ಪೋಲ್ ಬಹುತೇಕ ಬರ್ತಾ ಇದೆ. ಅದರಲ್ಲೂ ರಿಪಬ್ಲಿಕ್ ನೆಟ್ವರ್ಕ್ ನಡೆಸಿರುವಂತಹ ಡಬಲ್ ಎಕ್ಸಿಟ್ ಪೋಲ್ ನ ಡಿಜಿಟ್ಸ್ ಅನ್ನ ತಾವೀಗ ಗಮನಿಸ್ತಾ ಇದ್ದೀರಿ. ಇಲ್ಲಿಯೂ ಕೂಡ ಅಷ್ಟೇ, ಇತರೆ ಅಂದ್ರೆ ಪಕ್ಷೇತರ ಅಭ್ಯರ್ಥಿಗಳಾಗಿರ್ಬೋದು ಅಥವಾ ಇತರೆ ಅಭ್ಯರ್ಥಿಗಳಾಗಿರ್ಬೋದು ಯಾವುದೇ ರೀತಿಯನ್ನ ಖಾತೆ ತೆರೀತಾರೋ ಇಲ್ಲ, 0 to 3 ಗೆದ್ರು ಗೆಲ್ಬಹುದು, ಗೆಲ್ಲದೆ ಇದ್ರೂ ಇಲ್ಲ. ಸೊ ಈ ರೀತಿ ಬಿಜೆಪಿ ಮತ್ತು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ, ಎನ್ಡಿಎ ಒಕ್ಕೂಟ ವರ್ಸಸ್ INDIA. ಸೊ ಈ ರೀತಿ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ ನಡೆಸಿರುವಂತಹ ಡಬಲ್ ಎಕ್ಸಿಟ್ ಪೋಲ್ ಎಸ್ಪೆಷಲಿ ಕರ್ನಾಟಕದಲ್ಲಿ 22ರಿಂದ 23 ಸರಾಸರಿ ಬಿಜೆಪಿ ಗೆಲ್ಲುತ್ತೆ, ಎರಡೂ ಸಮೀಕ್ಷೆಗಳನ್ನ ಸರಾಸರಿಯಾಗಿ ನೋಡಿದಾಗ. ಇನ್ನು ಕಾಂಗ್ರೆಸ್ 5ರಿಂದ 6 ಕ್ಷೇತ್ರಗಳಲ್ಲಿ ಗೆಲ್ಲಬಹುದು ಅನ್ನುವಂತಹ ಅಂಕಿ ಸಂಖ್ಯೆ. ಇತರರು ಯಾವುದೇ ರೀತಿಯ ಖಾತೆಯನ್ನ ತೆರೆಯೋದಿಲ್ಲ. ಹಾಗಿದ್ರೆ ಕಳೆದ ಲೋಕಸಭೆ ಚುನಾವಣೆಯ ಫಲಿತಾಂಶ 2019ರಲ್ಲಿ 26 ಕ್ಷೇತ್ರಗಳಲ್ಲಿ +1 ಯಾವ ರೀತಿ ಗೆಲುವಿನ ನಗೆಯನ್ನ ಕಮಲ ಪಡೆ ಬೀರಿತ್ತು, ಈ ಸಾರಿ ಅದು ಸ್ವಲ್ಪ ವೇರಿಯೇಷನ್ ಆಗುತ್ತಾ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಇದೆ.
ಕಾಂಗ್ರೆಸ್ನವರು ರಾಜ್ಯದಲ್ಲಿ ವಿಶ್ವಾಸದಲ್ಲಿದ್ದಾರೆ, ಬಿಜೆಪಿಯವರು ಡಬಲ್ ವಿಶ್ವಾಸದಲ್ಲಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಪ್ರಮುಖವಾಗಿ ಮತ್ತೊಂದು ವಿಚಾರವನ್ನು ನಾವು ಗಮನಿಸಬೇಕಾಗತ್ತೆ. ಈಗಾಗಲೇ ಎಲ್ಲೆಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇದೆಯೋ ಅಲ್ಲಿ ಮತ್ತೆ ಬಿಜೆಪಿ ಗೆಲ್ಲುತ್ತೆ ಅನ್ನುವಂತಹ ಸಮೀಕ್ಷೆಯ ಫಲಿತಾಂಶವನ್ನ ಹೇಳ್ತಾ ಇದೆ. ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿಯೂ ಕೂಡ ಕೇಸರಿ ಕಮಾಲ್ ಮಾಡುತ್ತೆ ಅಂತ. ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಬರೋಣ. ಲೋಕದಲ್ಲಿ ಕೇಸರಿ ದರ್ಬಾರ್ ಈ ಬಾರಿ ಆಗುತ್ತಾ 400 ಪಾರ್. ಲೋಕಸಭಾ ಚುನಾವಣೆ ಆರಂಭದಿಂದಲೂ ಎನ್ಡಿಎ ಮೈತ್ರಿಕೂಟ 400 ಪಾರ್ ಮಂತ್ರ ಜಪಿಸ್ತಾ ಇದೆ. ಅದರಂತೆ ಚುನಾವಣೋತ್ತರ ಸಮೀಕ್ಷೆಗಳು ಹೊರಬಿದ್ದಿವೆ. ಕಾಂಗ್ರೆಸ್ ಸರ್ಕಾರಗಳೇ ಇರೋ ರಾಜ್ಯಗಳಲ್ಲೂ ಬಿಜೆಪಿ ನಂಬರ್ 1 ಪಾರ್ಟಿಯಾಗಿ ಹೊರಹೊಮ್ಮುತ್ತೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಬಿಜೆಪಿಯೇತರ ಸರ್ಕಾರಗಳಿರುವ ರಾಜ್ಯಗಳಲ್ಲಿ ಬಿಜೆಪಿ ಕಮಾಲ್ ಮಾಡುತ್ತೆ ಅಂತ ವರದಿಗಳು ಹೇಳುತ್ತಿವೆ. ಈ ಪೈಕಿ ಕಾಂಗ್ರೆಸ್ ಸರ್ಕಾರವಿರುವ ಕರ್ನಾಟಕದಲ್ಲಿ ಬಿಜೆಪಿ ನಂಬರ್ 1 ಪಾರ್ಟಿಯಾಗಿ ಹೊರಹೊಮ್ಮಲಿದೆ. ಅದೇ ರೀತಿ ಟಿಎಂಸಿ ಸರ್ಕಾರವಿರುವ ಪಶ್ಚಿಮ ಬಂಗಾಳದಲ್ಲಿ, ಆಪ್ ಸರ್ಕಾರವಿರುವ ದೆಹಲಿಯಲ್ಲಿ ಬಿಜೆಪಿ ಅತಿ ಹೆಚ್ಚು ಸ್ಥಾನ ಗೆದ್ದುಕೊಳ್ಳಲಿದೆ. ಒಡಿಶಾ, ತೆಲಂಗಾಣ, ಹಿಮಾಚಲ ಪ್ರದೇಶದಲ್ಲಿ ಆಡಳಿತದಲ್ಲಿ ಇಲ್ಲದಿದ್ದರೂ ಬಿಜೆಪಿಗೆ ಹೆಚ್ಚು ಸ್ಥಾನಗಳು ಸಿಗುತ್ತವೆ ಅಂತ ಸಮೀಕ್ಷೆಗಳು ಹೇಳುತ್ತಿವೆ. ಇನ್ನು ಬಿಜೆಪಿ ಸರ್ಕಾರಗಳಿರುವ ರಾಜ್ಯಗಳಲ್ಲಿಯೂ ಎನ್ಡಿಎ ಮೈತ್ರಿಕೂಟ ಕಮಾಲ್ ಮಾಡುತ್ತೆ ಅನ್ನುವ ಚಿತ್ರಣ ಎದ್ದು ಕಾಣ್ತಾ ಇದೆ. ಬಿಜೆಪಿ ಸರ್ಕಾರಗಳಿರುವ ರಾಜ್ಯದಲ್ಲೂ ಎನ್ಡಿಎ ಮೈತ್ರಿಕೂಟ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದುಕೊಳ್ಳುತ್ತೆ ಅಂತ ಸಮೀಕ್ಷೆಗಳು ಹೇಳ್ತಿವೆ. ಆ ಪ್ರಕಾರ ಉತ್ತರ ಪ್ರದೇಶ, ಗುಜರಾತ್, ರಾಜಸ್ಥಾನ, ಹಿಮಾಚಲ ಪ್ರದೇಶ, ಮಧ್ಯಪ್ರದೇಶ, ಉತ್ತರಾಖಂಡ್, ಛತ್ತೀಸ್ಗಢ ಮತ್ತು ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟವು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತದೆ. ಒಟ್ನಲ್ಲಿ ಲೋಕಸಭಾ ಚುನಾವಣೋತ್ತರ ಸಮೀಕ್ಷೆಗಳು ಫಲಿತಾಂಶದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಎಷ್ಟರ ಮಟ್ಟಿಗೆ ಪರ್ಫೆಕ್ಟ್ ಆಗಿ ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಗಮನಿಸಬೇಕು, ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಫಲಿತಾಂಶ ಏನಾಗಬಹುದು ಅನ್ನುವಂತಹ ನಿರೀಕ್ಷೆ, ಕುತೂಹಲ. ಆ ಕುರಿತು ಮಾಹಿತಿ ಕೊಡೋದಕ್ಕೆ ರಿಪಬ್ಲಿಕ್ ಕನ್ನಡದ ಅತಿ ದೊಡ್ಡ ತಂಡ ಇವತ್ತು ಪ್ರತಿ ಕ್ಷೇತ್ರದಲ್ಲೂ ಕೂಡ ಬೀಡು ಬಿಟ್ಟಿದೆ. ಸೊ ಗಮನಿಸ್ತಾ ಇದ್ದೀರಿ, 28 ಕ್ಷೇತ್ರಗಳಲ್ಲಿ ನಮ್ಮ 28 ರಿಪೋರ್ಟರ್ಸ್ ಕೂಡ ಮತ ಎಣಿಕೆ ಕಾರ್ಯ ನಡೆಯುವಂತಹ ಸ್ಥಳಗಳಿಂದಲೇ, ಸ್ಪಾಟ್ಗಳಿಂದಲೇ ನೇರ ಸಂಪರ್ಕದಲ್ಲಿರ್ತಾರೆ. ಅಲ್ಲಿನ ಪ್ರತಿ ಕ್ಷಣದ ಮಾಹಿತಿಯನ್ನ ನಿಮ್ಮ ತನಕ ತಲುಪಿಸುವ ಕೆಲಸವನ್ನ ಕೂಡ ಮಾಡ್ತಾ ಹೋಗ್ತಾರೆ. ಗಮನಿಸಬಹುದು, ಹೈ ವೋಲ್ಟೇಜ್, ಹೈ ಪ್ರೊಫೈಲ್ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಪ್ರತಿನಿಧಿಗಳು ಬೀಡು ಬಿಟ್ಟಿದ್ದಾರೆ. ಈಗ ಆಲ್ರೆಡಿ ಬೆಳಗ್ಗೆಯಿಂದಲೇ ಯಾವ ರೀತಿಯ ಸಿದ್ಧತೆಗಳಾಗ್ತಾ ಇದೆ ಫಲಿತಾಂಶದ ಕೌಂಟಿಂಗ್ಗೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಎಲ್ಲಾ ಪ್ರತಿನಿಧಿಗಳು, ಸೈನಿಕರು ಸರ್ವ ಸನ್ನದ್ಧರಾಗಿ ನಿಂತಿದ್ದಾರೆ, ರೆಡಿ ಫಾರ್ ಎನಿ ಟೈಮ್. ಯಾವಾಗ್ಲೂ ಕೂಡ ಕರಾರುವಕ್ಕಾದ ಫಲಿತಾಂಶವನ್ನ ಕೊಡೋದಕ್ಕೆ ನಮ್ಮ ಈ ಭರ್ಜರಿ ತಂಡ ರೆಡಿ ಆಗಿದೆ. ಎಲ್ಲ ಸೈನಿಕರು ಕೂಡ ರೆಡಿ ಆಗಿದ್ದಾರೆ. ಬೀದರ್ನಿಂದ ಮಲ್ಲಿಕಾರ್ಜುನ್ ಮರ್ಕಲೆ, ಬಾಗಲಕೋಟೆಯಿಂದ ಸಿದ್ದು ದುತ್ತರ್ಗಾವಿ, ಬೆಳಗಾವಿಯಿಂದ ಮೈಲಾರಿ ಪಟ. 28 ರಿಪೋರ್ಟರ್ಸ್ ನಾವು ಹೇಳ್ತಾ ಹೋಗ್ತೀವಿ, ಅವರಿಂದ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಹೋಗ್ತೀವಿ. ಗಮನಿಸಬೇಕು, ರಾಜ್ಯದ ಮಟ್ಟಿಗೆ ಅದು ಈ ಬಾರಿ ಬಹಳ ಕುತೂಹಲದ ಕಣ ಆಗಿದ್ದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ. ಹೇಗಾಗ್ಬಿಟ್ಟಿತ್ತು ಪರಿಸ್ಥಿತಿ ಅಂದ್ರೆ ಬಂಡೆ ವರ್ಸಸ್ ಹೃದಯವಂತ ಅನ್ನೋ ರೀತಿಯಲ್ಲಿ ಪ್ರಚಾರಗಳಾಗೋಯ್ತು. ಜನರ ಮನಸ್ಸಲ್ಲಿ ಅಂಥದ್ದೊಂದು ಅಲೆ ಸೃಷ್ಟಿ ಮಾಡೋದಕ್ಕೆ ಮುಂದಾದ್ರೂ ಕಾರಣ ಅಲ್ಲಿ ಟಫ್ ಕಾಂಪಿಟೇಟರ್ ಆಗಿರೋದು DK ಬ್ರದರ್ಸ್ಗೆ ಡಾಕ್ಟರ್ CN ಮಂಜುನಾಥ್ ಕಮಾಲ್ ಮಾಡುವಲ್ಲಿ ಯಶಸ್ವಿ ಆಗ್ತಾರಾ? ಆ ಕುರಿತ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರು ಗ್ರಾಮಾಂತರ ಗೆಲ್ಲೋ ಕುದುರೆ ಯಾವುದು? DK ಸುರೇಶ್ಗೆ ಹೃದಯದ ಡಾಕ್ಟರ್ ಭಯ. ಈ ಬಾರಿ ಲೋಕಸಮರದಲ್ಲಿ ತೀವ್ರ ಕುತೂಹಲ ಮೂಡಿಸಿದ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ. ಕಳೆದ ಲೋಕಸಭೆಯಲ್ಲಿ ಕಾಂಗ್ರೆಸ್ ಗೆದ್ದಿದ್ದ ಏಕೈಕ ಕ್ಷೇತ್ರವೂ ಇದೆ. ಈ ಸಲವೂ ಗೆಲ್ಲೇಬೇಕು ಅಂತ DK ಬ್ರದರ್ಸ್ ಪಣ ತೊಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಅಂದ್ರೆ ಅದು DK ಸಹೋದರರ ಭದ್ರಕೋಟೆ. ಈ ಕೋಟೆಗೆ ನುಗ್ಗೋದಕ್ಕೆ ಅನೇಕ ಬಾರಿ ಬಿಜೆಪಿ ಜೆಡಿಎಸ್ ಪ್ರಯತ್ನ ಪಟ್ಟಿವೆ, ಆದ್ರೆ ಅದು ಸಾಧ್ಯ ಆಗಲಿಲ್ಲ. ಈ ಬಾರಿ ಹಾಲಿ ಸಂಸದ DK ಸುರೇಶ್ ಎದುರು ರಾಜಕೀಯಕ್ಕೆ ಹೊಸ ಮುಖವಾದ ಡಾಕ್ಟರ್ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಿ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಸಿದ್ಧವಾಗಿದೆ. ಆದ್ರೆ DK ಸುರೇಶ್ ಆಗಲ್ಲ. DK ಬ್ರದರ್ಸ್ಗೆ ರಾಜಕಾರಣ ನೀರು ಕುಡಿದಷ್ಟು ಸುಲಭ, ಬಾಳೆಹಣ್ಣಿನ ಸಿಪ್ಪೆ ಸುಲಿದು ತಿಂದಷ್ಟು ಸುಲಭ. 2013ರ ಉಪಚುನಾವಣೆ ಸೇರಿ ಕ್ಷೇತ್ರದಲ್ಲಿ 3 ಬಾರಿ ಜಯಭೇರಿ ಬಾರಿಸಿದವರು DK ಸುರೇಶ್. ಕ್ಷೇತ್ರದಲ್ಲಿ ನಿರಂತರ ಓಡಾಡ್ತಾ ಕಲ್ಲಿನ ಬಂಡೆಯ ಕೋಟೆಗೆ ವಜ್ರದ ಲೇಪನ ಮಾಡ್ತಾ ದಾಪುಗಾಲಿಟ್ಟವರು DK ಸುರೇಶ್.
ಆದ್ರೀಗ ಡಿಕೆ ಬ್ರದರ್ಸ್ ನಿದ್ದೆಗೆಡಿಸಿದ್ದಾರೆ ಡಾಕ್ಟರ್ ಸಿಎನ್ ಮಂಜುನಾಥ್. ಇವರ ನಿಷ್ಕಳಂಕ ವ್ಯಕ್ತಿತ್ವ, ರಾಜಕೀಯ ಕುಟುಂಬದ ಹಿನ್ನೆಲೆಯೇ ಇದಕ್ಕೆ ಕಾರಣ. ಹೀಗಾಗಿ ಡಿಕೆ ಬ್ರದರ್ಸ್ ಆರಾಮಾಗಿ ಇರ್ತಾರೆ ಅನ್ನೋದು ಸುಳ್ಳು. ಕ್ಷೇತ್ರದಲ್ಲಿ ಒಕ್ಕಲಿಗರ ಮತಗಳೇ ನಿರ್ಣಾಯಕ. ಮಂಜುನಾಥ್ ಅವರಿಗೆ ರಾಜಕಾರಣ ಹೊಸದಾದ್ರೂ ರಾಷ್ಟ್ರೀಯ ಪಕ್ಷ ಬಿಜೆಪಿಯಿಂದ ಸ್ಪರ್ಧಿಸಿ ವೋಟ್ ಗಿಟ್ಟಿಸಿಕೊಂಡಿದ್ದಾರೆ. ಮೋದಿ ನಾಮಬಲ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಅಳಿಯ ಕೂಡ ಆಗಿರೋದ್ರಿಂದ ಈ ಸಂಬಂಧದ ಎಳೆ ಕೂಡ ಕ್ಷೇತ್ರದಲ್ಲಿ ಪ್ರಭಾವ ಬೀರಬಹುದು. ಡಾಕ್ಟರ್ ವರ್ಸಸ್ ಬಂಟರ್ 2023ರ ವಿಧಾನಸಭಾ ಚುನಾವಣೆಯ ವೋಟ್ ಶೇರ್ 8 ಕ್ಷೇತ್ರಗಳಲ್ಲಿ ಜೆಡಿಎಸ್ ಪಡೆದ ಮತ 6